ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಟೋಟಲ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು 5,138 ಹುದ್ದೆಗಳಿದ್ದಾವೆ. ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ. ಇಲ್ಲಿ ನೀವು ಈ ಹುದ್ದೆಗಳು ಆನ್ಲೈನ್ ಅರ್ಜಿ ಬಂದ್ಬಿಟ್ಟು 8/2/2026 ಪ್ರಾರಂಭ ಆಗಿದೆ. ಇಲ್ಲಿ ನೀವು 24/2/2026 ಒಳಗಡೆ ನೀವು ಈ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ. ನಿಮಗೆ ಆನ್ಲೈನ್ ಎಕ್ಸಾಮ್ನ ಬಂದ್ಬಿಟ್ಟು ಮಾರ್ಚ್ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇಲ್ಲಿ ಇಲ್ಲಿ ಯಾರೆಲ್ಲ ಈ ಅರ್ಜಿನ ಸಲ್ಲಿಸಬಹುದು ಅಂತ ಬಂದ್ರೆ, ಇಂಡಿಯನ್ ಸಿಟಿಸನ್ ಅಪ್ಲೈ ಮಾಡ್ಬೋದು. ಏಜ್ನ ಬಂದ್ರೆ 20 ವರ್ಷದಿಂದ 28 ವರ್ಷದೊಳಗಡೆ ಅಪ್ಲೈ ಮಾಡ್ಬೋದು. ಇಲ್ಲಿ SC/ST ಮತ್ತೆ OBC ಕ್ಯಾಟಗರಿಯವರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಒಟ್ಟು ಏನಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇದ್ರು 34 ವರ್ಷದೊಳಗಡೆ ಇರಬೇಕಾಗುತ್ತೆ. ಇಲ್ಲಿ ಈ ಹುದ್ದೆಗಳು ಬಂದ್ಬಿಟ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ನೀವು ಏನಂತಂದ್ರೆ ಯಾವುದೇ ಒಂದು ಡಿಗ್ರಿನ ಆಗಿರ್ಬೇಕಾಗತ್ತೆ. ಅಂಥವ್ರು ಈ ಅಪ್ಲೈ ಮಾಡಬಹುದು ಈ ಹುದ್ದೆಗಳಿಗೆ. ಟ್ರೈನಿಂಗ್ ಬಂದ್ಬಿಟ್ಟು ನಿಮಗೆ 1 ವರ್ಷಗಳ ಕಾಲ ಇರುತ್ತೆ. ಏನಂತಂದ್ರೆ NATS ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ಬೇಕಾಗತ್ತೆ. ಇಲ್ಲಿ ನಾನು ಹೇಳ್ದಂಗೆ ಅದೇ 1 ವರ್ಷಗಳ ಕಾಲ ನಿಮ್ಗೆ ಈ ಒಂದು ಅಪ್ರೆಂಟೈಸ್ ಟ್ರೈನಿಂಗ್ ಇರುತ್ತೆ. ಈ ಟ್ರೈನಿಂಗ್ ನಲ್ಲಿ ನಿಮ್ಗೆ ಏನಂತಂದ್ರೆ ಸ್ಯಾಲರೀಸ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಟ್ರೈನಿಂಗ್ ಸೀಟ್ಸ್ಗಳು ಎಲ್ಲೆಲ್ಲಿ ಯಾವ ಒಂದು ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ, ಟೋಟಲ್ ಬಂದ್ಬಿಟ್ಟು 5,138 ವೇಕೆನ್ಸೀಸ್ ಇದಾವೆ. ಅದೇ ತರ ಬಂದ್ಬಿಟ್ಟು ನಿಮ್ಗೆ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಬೆಂಗಳೂರು, ಹುಬ್ಳಿಗಳಲ್ಲಿ ಎಷ್ಟಿದಾವೆ ಅಂತ ನೀವು ನೋಡಬಹುದು. ಅದೇ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇದೆ, ಬೇರೆ ಬೇರೆ ಸ್ಟೇಟಿಗೂ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ ನಿಮಗೆ ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ನಾವು ಬರ್ತಾ ಇರ್ಬೇಕಾದ್ರೆ ಬರೆಯಕ್ಕೆ, ಓದ್ಲಿಕ್ಕೆ ಎಲ್ಲ ಬರ್ತಿರ್ಬೇಕಾಗತ್ತೆ. ಇಲ್ಲಿ ಸರ್ಕಲ್ ಯಾವ್ಯಾವ ಸರ್ಕಲ್ ಅಲ್ಲಿ ಎಷ್ಟೆಷ್ಟು ಇದಾವೆ ಅಂತಂದು PWD ಕ್ಯಾಟಗರಿ ಅವರಿಗೂ ಏನಂತಂದ್ರೆ ಅವರಿಗೂ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಯಾವ ಒಂದು PWD ಕ್ಯಾಂಡಿಡೇಟ್ಸ್ ಎಕ್ಸಾಮ್ ನ ಬರಿಬಹುದು, ಅವರು ಅಪ್ಲೈ ಮಾಡಬಹುದು ಅಂತ ಇಲ್ಲೆಲ್ಲ ಡೀಟೇಲ್ ಆಗಿದೆ ನಿಮ್ಗೆ. ಇಲ್ಲಿ ನಿಮಗೆ ನೀವು ಎಕ್ಸಾಮ್ ನ ಬರೋದು ಅಪಾಯಿಂಟ್ ಆದಂದ್ರೆ ನಿಮಗೆ ಫಸ್ಟಿಗೆ ಬಂದ್ಬಿಟ್ಟು ರೂರಲ್, ಸೆಮಿ ಅರ್ಬನ್, ಅರ್ಬನ್ ಏರಿಯಾದಲ್ಲಿ ಬಂದ್ಬಿಟ್ಟು ರೂರಲ್ ಅಂದ್ರೆ ಹಳ್ಳಿ ಕಡೆಗೆ, ಅರ್ಬನ್ ಬಂದ್ಬಿಟ್ಟು ಸೆಮಿ ಅರ್ಬನ್ ಅಂತ ಸಣ್ಣ ಪುಟ್ಟ ಊರು ಸಿಟಿ ಬಂದ್ರೆ 12,300 ರೂಪಾಯಿ ಕೊಡ್ತಾ ಹೋಗ್ತಾರೆ. ಅದೇ ತರ ಮೆಟ್ರೋ ಸಿಟೀಸ್ ಅಂದ್ರೆ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ ಬಂದ್ಬಿಟ್ರೆ 15,000 ರೂಪಾಯಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೀವೇನಂತಂದ್ರೆ ಏನು ನಿಮ್ಗೆ ಯಾವುದೇ ತರದ ಅಲೋವೆನ್ಸಸ್, ಏನು ಸ್ಟೇಯಿಂಗ್ ಅಲೋವೆನ್ಸಸ್, ಯಾವುದೇ ತರದ ಬೆನಿಫಿಟ್ಸ್ ಕೊಡಕ್ ಹೋಗೋದಿಲ್ಲ. ಇಲ್ಲಿ ಟೋಟಲ್ ನಿಮ್ಗೆ 15,000 ಅಂತಂದ್ರೆ 15,000 ರೂಪಾಯಿನೇ ಕೊಡ್ತಾ ಹೋಗ್ತಾರೆ. ಇಲ್ಲಿ ಇಲ್ಲಿ ನೀವು ನಾನು ಹೇಳ್ದಂಗೆ ಅದೇ ಅಪ್ರೆಂಟಿಸ್ಶಿಪ್ ನ್ಯಾಟ್ಸ್ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ನ ಮಾಡಿರ್ಬೇಕಾಗತ್ತೆ. ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಬೇಕು, ಯಾವೊಂದು ಸೈಜ್ ಅಲ್ಲಿ ಇರಬೇಕಾಗತ್ತೆ ಅಂತಂದು ಎಲ್ಲಾ ಮಾಹಿತಿನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಫೀಸ್ ನ ಬಂದ್ಬಿಟ್ಟು ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಅಪ್ಲೈ ಮಾಡ್ಬೇಕಾದ್ರೆ ಫೀಸ್ ನ ಕಟ್ಟಬೇಕಾಗತ್ತೆ. ಅದೇ ತರ ಜನರಲ್, OBC, EWS ಕ್ಯಾಟಗರಿ ಬಂದ್ರೆ ಇಲ್ಲಿ ನೋಡ್ರಿ ಟೋಟಲ್ ಬಂದ್ಬಿಟ್ಟು 944 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗುತ್ತೆ. ಅದೇ ತರ ಫಿಮೇಲ್ ಬಂದ್ರೆ 708 ರೂಪಾಯಿ, SC/ST PWD ಬಂದ್ರೆ SC/ST ಕ್ಯಾಂಡಿಡೇಟ್ 236 ರೂಪಾಯಿ, ಟ್ರಾನ್ಸ್ಜೆಂಡರ್ ಬಂದ್ರೆ 236 ರೂಪಾಯಿ ಫೀಸ್ ನ ಪೇಮೆಂಟ್ ಮಾಡಬೇಕಾಗತ್ತೆ. ಅದೇ ತರ ಸೆಲೆಕ್ಷನ್ ಪ್ರೊಸೆಸ್ ನ ಫಸ್ಟ್ ನಿಮ್ಗೆ ಆನ್ಲೈನ್ ರಿಟರ್ನ್ ಟೆಸ್ಟ್ ಮಾಡಿಸ್ತಾರೆ. ನೆಕ್ಸ್ಟ್ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಆನ್ಲೈನ್ ರಿಟರ್ನ್ ಟೆಸ್ಟ್ ಅಲ್ಲಿ ಯಾವ ಒಂದು ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಎಕ್ಸಾಮ್ಸ್ ನ ಬಂದು CBT ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮುಖಾಂತರ ನೀವು ಎಕ್ಸಾಮ್ ನ ಬರೀಬೇಕಾಗತ್ತೆ. ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ 25 ಕ್ವಶನ್ 25 ಮಾರ್ಕ್ಸಿಗೆ, ಜನರಲ್ ಇಂಗ್ಲಿಷ್ ಕ್ವಶನ್ಸ್ ಬಂದ್ಬಿಟ್ಟು 25 ಕ್ವಶನ್ 25 ಮಾರ್ಕ್ಸಿಗೆ. ಅದೇ ತರ ಕ್ವಾಂಟಿಟಿವ್ ಅಂಡ್ ರೀಸನಿಂಗ್ ಅಪ್ಟಿಟ್ಯೂಡ್ ಬಂದ್ಬಿಟ್ಟು 25 ಕ್ವಶನ್ 25 ಮಾರ್ಕ್ಸಿಗೆ. ಕಂಪ್ಯೂಟರ್ ನಾಲೆಜ್ ಬಗ್ಗೆ 25 ಕ್ವಶನ್ 25 ಮಾರ್ಕ್ಸಿಗೆ. ಟೋಟಲ್ 100 ಕ್ವಶನ್ಸ್ 100 ಮಾರ್ಕ್ಸಿಗೆ 60 ನಿಮಿಷಗಳ ಕಾಲ ಇರುತ್ತೆ. ಎರಡೆರಡು ಲ್ಯಾಂಗ್ವೇಜ್ ಗಳಲ್ಲಿ ಎಕ್ಸಾಮ್ ನಡೀತಾ ಹೋಗುತ್ತೆ. ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ನೀವು ಎಕ್ಸಾಮ್ ನ ಬರಿಬಹುದು. ಇಲ್ಲಿ ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ನ ಯಾವ ರೀತಿ ಮಾಡ್ತಾರಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ ಬರೀಲಿಕ್ಕೆ, ಓದ್ಲಿಕ್ಕೆ, ಮಾತಾಡ್ಲಿಕ್ಕೆ ಮತ್ತೆ ತಿಳ್ಕೊಳ್ಳಿಕ್ಕೆ ಬರ್ಬೇಕಾಗತ್ತೆ. ಆ ಒಂದು ರೆಸ್ಪೆಕ್ಟಿವ್ ಯಾವ ಒಂದು ರೀಜನ್ ಅಲ್ಲಿ ಅಪ್ಲೈ ಮಾಡ್ತೀವಿ, ಕರ್ನಾಟಕದಲ್ಲಿ ಕನ್ನಡ ಓದ್ಲಿಕ್ಕೆ, ಬರ್ಲಿಕ್ಕೆ, ಮಾತಾಡ್ಲಿಕ್ಕೆಲ್ಲ ಬರ್ತಿರ್ಬೇಕಾಗತ್ತೆ. ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಯಾವ್ಯಾವ ಒಂದು ಸ್ಟೇಟ್ ಅಲ್ಲಿ ಯಾವ ತರ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ ಅಂತಂದು ಇಲ್ಲಿದೆ. ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟ್ ಗೆ ರೀಚ್ ಆಗಿ
ನೋಟಿಫಿಕೇಶನ್ನ ಅರ್ಥ ಮಾಡಿಕೊಂಡು ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.